ಬರೀ ಒಂದು ಸ್ಕ್ಯಾಮ್ ಅನ್ನೋದಕ್ಕೆ ಒಂದು ಇನ್ನೊಂದು ಪದಾನೇ ಸ್ಟಾಕ್ ಮಾರ್ಕೆಟ್ ಅನ್ನೋ ಹೆಸರಲ್ಲಿ ಅಷ್ಟು ಹಾಳು ಮಾಡ್ಬಿಟ್ಟಿದ್ದಾರೆ ಸರ್. ಏನೇನೆಲ್ಲ ಮಾಡ್ಬೋದು ಎಲ್ಲಾ ತರ ಟ್ರೈ ಮಾಡ್ಬಿಟ್ಟಿದೀನಿ ಸರ್. ಸರ್ ಆಲ್ಗೋ ತಗೊಂಡಿದ್ದೀನಿ, ಹೇಳ್ಬಾರ್ದು ಬಟ್ ಸ್ಟಿಲ್ ಹೇಳ್ತಾ ಇದೀನಿ. ಅವ್ರದ್ದೊಂದು ಕೋರ್ಸ್ ತಗೊಂಡಿದ್ದೆ, ಬಟ್ ಅವರು ಸ್ಕ್ಯಾಮರ್ ಅಂತ ಲೇಟರ್ ಸ್ಟೇಜಸ್ ಅಲ್ಲಿ ಗೊತ್ತಾಯ್ತು. ಹಾಗೆ ಮುಂದೆ ಹೋಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಪವನ್ ರಮೇಶ್ ಸರ್. ಸರ್ ಎಲ್ಲರಿಗೂ ಗುಡ್ ಈವ್ನಿಂಗ್. ನನ್ನ ಹೆಸರು ಪವನ್ ಅಂತ ಹೇಳಿ, ಶ್ರೀವಿದ್ಯಾ ಹಸ್ಬೆಂಡ್ ಮಾತಾಡ್ತಾ ಇರೋದು. ಎಸ್. ಕೋರ್ಸ್ ತಗೊಂಡು ನಾನು ಇದು 6th ಮಂತ್ ಸರ್ ತಗೊಂಡು ಇವಾಗ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಅನ್ನೋ ಒಂದು ದೊಡ್ಡ ಸಂಸ್ಥೆಲಿ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಸರ್. ಯಾಕೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅನ್ನ ಹೆಸರಲ್ಲಿ ತುಂಬಾ ಜನ ಸ್ಕ್ಯಾಮ್ಸ್, ಅವ್ರು ಬರೀ ಕೋರ್ಸ್ ಸೆಲ್ ಮಾಡಿ ಬರೀ ಒಂದು ಸ್ಕ್ಯಾಮ್ ಅನ್ನೋದಕ್ಕೆ ಒಂದು ಇನ್ನೊಂದು ಪದಾನೇ ಸ್ಟಾಕ್ ಮಾರ್ಕೆಟ್ ಅನ್ನೋ ಹೆಸರಲ್ಲಿ ಅಷ್ಟು ಹಾಳು ಮಾಡ್ಬಿಟ್ಟಿದ್ದಾರೆ ಸರ್. ತುಂಬಾ ಜನ ಪ್ರೊಫೆಷನಲ್ ಟ್ರೇಡರ್ಸ್ಗೆಲ್ಲ ಅದು ಹರ್ಟ್ ಆಗಿದೆ. ಸೊ ಏನಪ್ಪಾ ಅಂತಂದ್ರೆ, ನಾನು ನನ್ನ ವೈಯಕ್ತಿಕವಾಗಿ ಹೇಳ್ಬೇಕು ಅಂದ್ರೆ ನನ್ನ ಸ್ಟಾಕ್ ಮಾರ್ಕೆಟ್ಗೆ ರೀ ಎಂಟ್ರಿ ಆಗಕ್ಕೆ ನೀವೇ ಕಾರಣ ಸರ್. ಯಾಕೆಂದ್ರೆ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಲಾಸಸ್ ಮಾಡ್ಬೋದು, ಏನೇನೆಲ್ಲ ಮಾಡ್ಬೋದು ಎಲ್ಲಾ ತರ ಟ್ರೈ ಮಾಡ್ಬಿಟ್ಟಿದೀನಿ ಸರ್. ಸರ್ ಆಲ್ಗೋ ತಗೊಂಡಿದ್ದೀನಿ, ಹೇಳ್ಬಾರ್ದು ಬಟ್ ಸ್ಟಿಲ್ ಹೇಳ್ತಾ ಇದೀನಿ. ಅವ್ರದ್ದೊಂದು ಕೋರ್ಸ್ ತಗೊಂಡಿದ್ದೆ, ಬಟ್ ಅವರು ಸ್ಕ್ಯಾಮರ್ ಅಂತ ಲೇಟರ್ ಸ್ಟೇಜಸ್ ಅಲ್ಲಿ ಗೊತ್ತಾಯ್ತು. ಸೊ ಫ್ರೆಂಡ್ಸ್ಗೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟು, ಟ್ರೇಡಿಂಗ್ ಅಂತ ಕೊಟ್ಟು ಅಲ್ಲಿ ಲಾಸಸ್ ಮಾಡ್ಕೊಂಡೆ. ಇನ್ಯಾವ್ದೋ ಕರೆನ್ಸಿ ಪೇರಲ್ಲಿ ಟ್ರೇಡ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಲಾಸಸ್ ಮಾಡ್ಕೊಂಡೆ. ಇನ್ನೊಬ್ರು ಕ್ಯಾಶ್ ಕೊಟ್ಬಿಟ್ಟು ರಿಟರ್ನ್ಸ್ ಕೊಡ್ತೀನಿ ಅಂತ ಹೇಳಿ ಅಲ್ಲೊಂದಿಷ್ಟು ಲಾಸಸ್ ಮಾಡ್ಕೊಂಡೆ. ಸೊ ಓವರ್ ಆಲ್ ಅಲ್ಲಿ ಲಾಸಸ್ ಯಾವ ರೀತಿ ಎಲ್ಲಾ ತರ ಮಾಡ್ಕೋಬೇಕು ಎಲ್ಲಾ ತರ ಮಾಡ್ಕೊಂಡು ಕೊನೆಗೆ ಇದೊಂದು ಅಲ್ಟಿಮೇಟ್ ಆಗಿ ಅಂತ ನಿಮ್ದು ವಿಡಿಯೋಸ್ ನೋಡ್ತಾ ಇದ್ದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಆನೆಸ್ಟ್ ಹೇಳ್ಬೇಕು ಅಂತಂದ್ರೆ, ಯಾಕೆ ಇದನ್ನ ನಾನು ಟ್ರೈ ಮಾಡಬಾರ್ದು, ಕನ್ನಡ ಟ್ರೇಡರ್ ಮಾತಾಡ್ತಾ ಇದಾರೆ ಒಂದ್ಸಲಿ ಟ್ರೈ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು. ಸೊ ಹಿಂದಕ್ಕೆ ಹೆಜ್ಜೆ ಇಡ್ಲೇ ಇಲ್ಲ ಸರ್. ಅದು 100 ಅಲ್ಲ 500% ಜೆನ್ಯೂನು. ಐ ಆಮ್ ವೆರಿ ಹ್ಯಾಪಿ ಸರ್. ಇನ್ನೊಂದ್ ಏನಪ್ಪಾ, ಒಂದು ಒಳ್ಳೆ ಖುಷಿಯಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಇಷ್ಟೊಂದು ಡೆಡಿಕೇಟೆಡ್ ಆಗಿ ಹಗಲು ರಾತ್ರಿ ನೀವು ಚಾರ್ಟ್ ನೋಡಿ ಎಲ್ಲಾ ಅಷ್ಟು ಕಷ್ಟಪಟ್ಟು ಕಲ್ತು ನೀವು ಅಷ್ಟು ಕಷ್ಟಪಟ್ಟು ನಮ್ಗೆಲ್ಲ ಹೇಳ್ಕೊಡ್ತಿರಲ್ಲ. ಬೇರೆ ಯಾರೋ ಚೆನ್ನಾಗಿರ್ಲಿ ಅಂತ ಯಾರು ಬಯಸಲ್ಲ ಸರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ತಾವು ತಮ್ಮ ಮನೆಯವರು ತಮ್ಮವ್ರು ಅನ್ನೋದು ಮಾತ್ರ ಇರ್ಬೇಕು ಅಕಾಡೆಮಿ ಬಿಟ್ಟು. ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿ ಅವ್ರ ಮನೆತನ ಚೆನ್ನಾಗಿರ್ಲಿ, ಅವರು ದುಡಿಲಿ, ಅವರು ಮೇಲ್ ಬರ್ಲಿ ಅನ್ನೋದು ನಿಮ್ಮಿಂದ ನೋಡಿ ಕಲ್ತಿದೀನಿ ಸರ್. ಯಾಕೆಂದ್ರೆ ಇಷ್ಟು ಲೈಫ್ ಅಲ್ಲಿ ನಾನು 6 ವರ್ಷ ಆಯ್ತು ಸ್ಟಾಕ್ ಮಾರ್ಕೆಟ್ ಬಂದು 2019 ಅಲ್ಲಿ ಬಂದಿದ್ದು ಸರ್. ಇಲ್ಲಿಂದ ಇವತ್ತವರೆಗೂ ಈ ತರದಲ್ಲಿ ನಿಮ್ದೊಂದು ಜೆನ್ಯೂನಿಟಿ ಮತ್ತು ನಿಮ್ಮ ಒಂದು ಡಿಸಿಪ್ಲಿನ್ ಬೇರೆ ಯಾರಿಂದನೂ ಕಲಿಯಕ್ ಸಾಧ್ಯನೇ ಇಲ್ಲ ಇಡೀ ಇಂಡಿಯಾದಲ್ಲಿ ಅಂತಾನೆ ಹೇಳ್ತೀನಿ ಬೇಕಾರೆ. ಯಾಕಂದ್ರೆ ಅದು ಅಷ್ಟು ಹೆಮ್ಮೆಯಾಗಿ ಹೇಳ್ಕೋಬಹುದು ಸರ್. ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಈ ಟ್ರೇಡ್ ತಗೊಳಕ್ ಮುಂಚೆ ತುಂಬಾ ಭಯ ಆಗೋದು ಸರ್. ತಗೊಂಡ್ರೆ ಏನೋ ನನ್ನ ಅಗೇನ್ಸ್ಟ್ ಆಗೋದ್ರೆ ಹೆಂಗೆ ಸ್ಟಾಪ್ ಲಾಸ್ ಅದೆಲ್ಲ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ ಸರ್. ಗುಡ್. ಏನಕ್ಕೆ ತಗೋತಾ ಇದೀನಿ, ಏನಕ್ಕೆ ಮಾಡ್ಬೇಕು, ನೆಕ್ಸ್ಟ್ ಎಲ್ಲಿ ಹೋಗ್ಬೋದು, ಅಲ್ಲಿಂದ ಏನ್ ರಿಜೆಕ್ಷನ್ ಬರ್ಬೋದು, ಅಲ್ಲಿ ಲೆವೆಲ್ಸ್ ಅದೆಲ್ಲ ಕ್ಲೀನ್ ಆಗಿ ಅರ್ಥ ಆಗ್ತಿದೆ ಸರ್. ಇವಾಗ ಕಟ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಅದಂತೂ 100% ನಿಜ ಸರ್. ಫಿಬೊನಾಚಿ ಇದೆಲ್ಲ ಕಲ್ತ್ ಮೇಲೆ ನನಗೆ ಇವಾಗ ಕನ್ಫರ್ಮೇಶನ್ ಆಗಿರೋದು ಸರ್. ಅದು ಈ ತರ ಇರುತ್ತೆ, ಈ ತರ ನಾವು ಕ್ಲೀನ್ ಆಗಿ ಡಿಸಿಪ್ಲಿನ್ ಆಗಿ ಲೆವೆಲ್ಸ್ ಮಾರ್ಕ್ ಮಾಡ್ಕೊಂಡು ಹಿಂಗ್ ಬಂದ್ರೆ ಮಾತ್ರ ತಗೋಬೇಕು, ಆ ತರ ನನ್ಗೆ ಮಾಡ್ಬೇಕು ಅಂತ ಐಡಿಯಾ ಇರ್ಲಿಲ್ಲ ಸರ್ ಮುಂಚೆ. ಇವಾಗ ಅದು ಐಡಿಯಾ ಬಂದು ಡೈಲಿ ಪ್ರಾಫಿಟ್ ಮಾಡ್ತಾ ಇದೀನಿ ಸರ್. ವೆರಿ ಗುಡ್. ಕನ್ಸಿಸ್ಟೆನ್ಸಿ ಇದೆಯಾ? ಕನ್ಸಿಸ್ಟೆನ್ಸಿ ಇದೆ ಸರ್. ವಿನ್ನಿಂಗ್ ಸ್ಟ್ರೈಕ್ ಎಷ್ಟು ಸರ್ ನಿಮ್ದು ಇವಾಗ? ಎಷ್ಟು ಡೇಸ್ ಇಂದ ವಿನ್ನಿಂಗ್ ಸರ್ ಈಗ ಒಂದು 9-10 ಡೇಸ್ ಇಂದ ಸರ್ ಡೈಲಿ ಇದೆ ಸರ್. ಡೈಲಿ ಪ್ರಾಫಿಟ್? ಹೌದು ಸರ್. ವೆರಿ ಗುಡ್. ಹಾಗೆ ಮುಂದೆ ಹೋಗಿ. ಬಟ್ ನಾನು ಅಮೌಂಟ್ ನೋಡಲ್ಲ ಸರ್. ನಾನು ಗ್ರೀನ್ ಅಲ್ಲಿ ಇರ್ಬೇಕಷ್ಟೇ ನನ್ಗೆ. ವೆರಿ ಗುಡ್. ಅಮೌಂಟ್ ನಾನು ಲೆಕ್ಕ ಹಾಕೋದು ಯಾವಾಗ ನಾನು ಫುಲ್ ಪರ್ಫೆಕ್ಷನ್ ಹೋಗ್ತೀನಲ್ಲ ಅವಾಗ ನಾನು ಲಾಟ್ ಸೈಜ್ ಜಾಸ್ತಿ ಮಾಡ್ತೀನಿ. ಅವಾಗ ನಾನು ಅಮೌಂಟ್ ಪ್ರಾಫಿಟ್ ನಲ್ಲಿ ನೋಡ್ತೀನಿ. ಅಲ್ಲಿವರೆಗೂ ನಾನು ಗ್ರೀನ್ ಇರ್ಬೇಕಷ್ಟೇ ನನ್ಗೆ ಪೋರ್ಟ್ಫೋಲಿಯೋ ಅಷ್ಟೇ ಸರ್. ಗುಡ್. ವೆರಿ ಗುಡ್. ಹಾಗೆ ಮುಂದೆ ಹೋಗಿ ಚೆನ್ನಾಗಿರಿ. ಸೊ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತೀನಿ ಆಯ್ತಾ. ಗುಡ್. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಎ ಮೆಂಟರ್ ಲೈಕ್ ಯು. ಅಂಡ್ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋವರೆಗೂ ನೀವು ಜೊತೆ ಇರ್ತೀರಾ ಅಂತ ನಾನು ಭಾವಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್.